ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬರೀ ಟೊಮೊಟೊ ತೊಗೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಬೇಳೆ ಆಗಲಿ ಒಂದು ಫ್ರೈ ಮಾಡೋದಾಗಲಿ ಏನು ಇಲ್ಲ, ಬೇಗ ಕ್ವಿಕ್ಕಾಗಿ ಆಗುತ್ತೆ ಸಾಂಬಾರು, ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗಿ. ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ 3 ಪ್ಲೇಟ್ ತಿಂತಾರೆ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ಹಳ್ಳಿ ಶೈಲಿಯಲ್ಲಿ ಮಾಡ್ತಾರೆ. ನಮ್ಮ ಅಜ್ಜಿಯವರು ಎಲ್ಲ ಇದೇ ರೀತಿಯಲ್ಲಿ ಮಾಡಿ ತೋರಿಸ್ತಾಯಿದ್ರು. ಹಂಗಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಇದು ಅಂತ. ತುಂಬ ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ. ಈ ಟೊಮೊಟೊನ ನಾನು 4 to 5 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಪೀಸಸ್ ಮಾಡ್ಕೊಳ್ಳೋಣ. ಇದು ತೊಳೆದ್ಬಿಟ್ಟು ಇದು ಆ್ಯಕ್ಚುಲಿ ಹುಳಿ ಟೊಮೊಟೊನೇ ತೊಗೊಳ್ಳಿ. ಈ ಆ್ಯಪಲ್ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರಲ್ಲ. ಹುಳಿ ಟೊಮೊಟೊ ತೊಗೊಂಡು ಮಾಡ್ತಾ ಇರೋದು. ಮಿಕ್ಸಿ ಜಾರಿಗೆ ಟೊಮೊಟೊ ನಾನು ಈ ರೀತಿ ಪೀಸಸ್ ಮಾಡ್ಕೊಂಡಿದ್ದೀನಿ. 5 ಟೊಮೊಟೊ ತೊಗೊಂಡಿದ್ನಲ್ಲ ಅದು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ಪೀಸ್ನ ಹಿಂಗೆ ಹಾಕ್ಕೊಳ್ಳೋಣ. ಎಲ್ಲ 5 ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ. ನೆಕ್ಸ್ಟು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಕಾಯಿ ಚೂರು ಮಾಡಿಬಿಟ್ಟು ಹಾಕ್ತಾ ಇರೋದು. ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ, ಬೆಳ್ಳುಳ್ಳಿ 5 ರಿಂದ 6 ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5 ರಿಂದ 6 ಮೆಣಸು, ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೂರು ಕೊತ್ತಂಬರಿ ತೊಳೆದು ಹಾಕ್ತಾ ಇರೋದು. 1 ಚಿಟಿಕೆ ಅರಿಶಿನ ಹಾಕು, ಚೂರು ಹುಣಸೆಹಣ್ಣು, 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಖಾರದ ಪುಡಿ 2 ಮಿಕ್ಸ್ ಆಗಿದೆ. ನಿಮಗೆ ಸಾಂಬಾರು ಪುಡಿ ಬೇಡ ಅಂದರೆ ಜಸ್ಟು ಒಣಮೆಣ್ಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಹಾಕ್ಕೊಂಡು ರುಬ್ಕೊಳ್ಳಿ. ಸಾಂಬಾರು ಪುಡಿ ಏನು ಅವಶ್ಯಕತೆ ಇಲ್ಲ. ನಾನು ಸಾಂಬಾರು ಪುಡಿ ಆ್ಯಡ್ ಮಾಡಿದ್ದೀನಿ. ಇಷ್ಟು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಇದೆ ನೋಡಿ, ಈ ರೀತಿ. ಈಗ ಸ್ಟವ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕೋಣ. ಸಾಸಿವೆ ಒಂದು ಸ್ವಲ್ಪ ಚಿಟ್ಟಪಟ ಅನ್ನಲಿ. ಸಾಸಿವೆ ಒಂದು ಸ್ವಲ್ಪ ಕ್ರಷ್ ಮಾಡಿರ್ತಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ, ಅದೇನು ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ಚಿಟಿಕೆ ಹಿಂಗು, ಇಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಟಿದ್ವಲ್ಲ ಅದೊಂದು ಸ್ವಲ್ಪ ಹಾಕೋಣ. ಈಗ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ವಾಟರ್ ಎಷ್ಟು ನಿಮಗೆ ಯಾವ ರೀತಿ ಬೇಕು, ವಾಟರು ತೆಳ್ಳಗೆ ಬೇಕಾ ಒಂದು ಸ್ವಲ್ಪ ಗಟ್ಟಿಗೆ ಬೇಕಾ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿ. ಇದೊಂದು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗಿದ ಮೇಲೆ ಅದು ಹಸಿ ವಾಸನೆ ಒಂದು ಸ್ವಲ್ಪ ಹೋಗಿದ್ಮೇಲೆ ವಾಟರ್ನ ಆ್ಯಡ್ ಮಾಡಿ. ಅದೇ ಮಿಕ್ಸಿ ಜಾರಿಗೆ ನಾನು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ. ಇದು ಕುದ್ದಂಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ತಿಕ್ನೆಸ್ಸು. ನಮ್ಮ ಮನೆಗೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ಇದು 1/2 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡಿದೆ ಸಾಕು. ಈ ಕ್ವಾಂಟಿಟಿ ಇರಲಿ. ಇದೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕನಾಗಿ. ಇದು ಒಂದು ಕುದೀಲಿ, ಚೆನ್ನಾಗಿ ಕುದ್ದಿದ ಮೇಲೆ ಸರ್ವ್ ಮಾಡಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸರ್ವ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಕುದ್ದಿದ ಮೇಲೆ ಈ ಕೊತ್ತಂಬರಿ ಸರ್ವ್ ಮಾಡಿ. ಇನ್ನೊಂದು ಸ್ವಲ್ಪ ಕುದಿಬೇಕು.